2 ಮಿನಿಟ್ಸಲ್ಲಿ ಮ್ಯಾಗಿ ರೆಡಿ ಅಂತ ಹೇಳ್ತಾರಲ್ಲ. ಸಲ ಹಾಕಿದಷ್ಟೇ, ಮತ್ತೆ ಚಿಲ್ಲಿ ಪೌಡರ್ ಉಂಟು. ನಾನು ಉಪ್ಪೆ ಹಾಕ್ಲೇ ಇಲ್ಲ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಈವ್ನಿಂಗ್ ಇನ್ನೊಮ್ಮೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಸುಮ್ಮನೆ ಹೊಟ್ಟೆ ಹಸಿತದೆ ಅಗೇನ್. ಈ ಟೀ ಕಾಫಿ ಕುಡಿಬೇಕು, ಅದಕ್ಕೆ ಮ್ಯಾಗಿ ರೆಡಿ ಮಾಡ್ತೇನೆ. ನಾನಿವತ್ತು ಸ್ವಲ್ಪ ಏನು ಡಿಫ್ರೆಂಟಾಗಿ ಮ್ಯಾಗಿ ಮಾಡ್ತೀನಿ. ಏನಂದರೆ ನಾರ್ಮಲ್ ಎಲ್ಲರೂ ಹೇಗೆ ಮ್ಯಾಗಿ ಮಾಡೋದು, ನೀರಿಗೆ ಈ ಮಸಾಲ ಹಾಕಿ ಮತ್ತು ಮ್ಯಾಗಿ ಹಾಕಿ ಬೇಯಿಸಿ 2 ಮಿನಿಟ್ಸಲ್ಲಿ ಮ್ಯಾಗಿ ರೆಡಿ ಅಂತ ಹೇಳ್ತಾರಲ್ಲ, ಆ ಥರ. ಅದೇ ನಾನು ಇವತ್ತು ಆ ಥರ ಮ್ಯಾಗಿ ಮಾಡ್ತಾಯಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ. ಸ್ವಲ್ಪ ಮ್ಯಾಗಿ ಮಾಡಲಿಕ್ಕೆ ಟೈಮ್ ಉಂಟು. ಈಗ ಏನಂದರೆ ನನ್ನ ತಲೆಯಲ್ಲಿ ಒಂದು ಪ್ರ್ಯಾಂಕ್ ಓಡ್ತಾ ಇದೆ. ಒಂದು ಪ್ರ್ಯಾಂಕ್ ಓಡ್ತಾ ಇದೆ. ಯಾರ ಮೇಲೆ ಗೊತ್ತಾ? ಅನಿತಾ. ಸ್ವಲ್ಪ ಅವರಿಗೆ ಈ ರಬ್ಬರ್ ಬ್ಯಾಂಡೆಲ್ಲ ಇರುತ್ತಲ್ವ, ಒಮ್ಮೆಲೆ ಮೈ ಮೇಲೆ ಬಿಸಾಕಿದರೆ ಹೆದರುತ್ತಾರೆ. ಅವರಿಗೆ ಈ ಹಾವು ಎಲ್ಲ ಇರ್ತದಲ್ವ, ಅದಂದರೆ ತುಂಬ ಭಯ. ಸೇಮ್ ನನಗೂ ಭಯನೇ. ಅದೀಗ ಸ್ವಲ್ಪ ಪ್ರ್ಯಾಂಕ್ ಮಾಡುವ. ಅದಕ್ಕಿಂತ ಮುಂಚೆ ನಾನೀಗ ಫಸ್ಟ್ ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಬೇಕು. ಕ್ಯಾಮ್ರಾ ಸೆಟ್ ಮಾಡಿ ಪ್ರ್ಯಾಂಕ್ ಮಾಡ್ತೀನಿ. ಅಯ್ಯೋ, ಈ ಪ್ರ್ಯಾಂಕ್ ಮಾಡ್ಕೊಳ್ಬೇಕಂತ ಅಂದ್ಕೊಳ್ಳೋ ಟೈಮಲ್ಲಿ ರಬ್ಬರ್ ಬ್ಯಾಂಡ್ ಸಿಗ್ತಾ ಇಲ್ಲ. ರಬ್ಬರ್ ಎಲ್ಲಿ ಇಟ್ಟಿದ್ದೀನೋ ನನಗೆ ಗೊತ್ತಿಲ್ಲ. ಅಲ್ಲಿ ನೋಡಿ ಅನಿತಾ, ಅಲ್ಲಿದೆ. ನಾವು ಪ್ರ್ಯಾಂಕ್ ಮಾಡುವ. ಅಮ್ಮನಿಗೆ ಡೌಟ್ ಬಂದಿದೆ. ಅಮ್ಮ ಕೇಳ್ತಾ ಇದ್ದಾರೆ, ಏನು ಮನ ಮಾಡ್ತಿದ್ದೆ ಒಬ್ಬಳೆ ಅಂತ. ಅವಳ ಪ್ರ್ಯಾಂಕ್ ಸಕ್ಸಸ್ ಆಗ್ತದ ಫೇಲ್ ಆಗ್ತದ ಗೊತ್ತಿಲ್ಲ, ಟ್ರೈ ಮಾಡುವ. ಪ್ರ್ಯಾಂಕ್ ಸಕ್ಸಸ್ ಆಯಿತು. ಹೆದರಿದ್ರು, ಅದು ದೂರದಿಂದ ಇದು ರೆಕಾರ್ಡ್ ಆಗಿದೆ. ಹೆದರಿಕೆ ಆಯ್ತಾ? ಹೆದರಿಕೆ ಆಯ್ತಾ ನಿಮ್ಗೆ? ಹೌದು. ಯಾಕೆ? ಆಯ್ತಾಯ್ತು, ನನಗೆ ಹೊಟ್ಟೆ ಸಿತ ಉಂಟು. ನಾನು ಮ್ಯಾಗಿ ರೆಸಿಪಿ ಮಾಡ್ತೇನೆ, ಹೋಗಿ. ಓಕೆ, ನಾನೀಗ ಇಲ್ಲಿ 14 ರುಪೀಸ್ ಇದ್ದು 2 ಪ್ಯಾಕೆಟ್ ಮ್ಯಾಗಿ ತಗೊಂಡಿದ್ದೇನೆ. ಇದು ಇವತ್ತು ಸ್ಪೆಷಲ್, ಯಾಕೆಂದರೆ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 5 ಬೀನ್ಸ್, 1 ಆನಿಯನ್, 1/2 ಕ್ಯಾರೆಟ್, 1 ಟೊಮೆಟೊ ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ತೀನಿ ಇವಾಗ. ಇನ್ನೊಂದು ನೋಟ್ ಮಾಡ್ಕೊಳ್ಳಿ, ನಾನು ಬಟಾಣಿ ಮತ್ತು ಕ್ಯಾರೆಟ್ ಸಪ್ರೇಟಾಗಿ ಬಾಯ್ಲ್ ಮಾಡ್ತೀನಿ. ಫಸ್ಟ್ ಇದನ್ನು ಬಾಯ್ಲ್ ಮಾಡಿ ನೆಕ್ಸ್ಟ್ ಮ್ಯಾಗಿ ಮಾಡುವಾಗ ಇದನ್ನು ಸಪ್ರೇಟಾಗಿ ಹಾಕ್ತೀನಿ. ಸೊ ಇದು ನೋಟ್ ಮಾಡ್ಕೊಳ್ಳಿ. ಈಗ ಇದನ್ನು 5 ಮಿನಿಟ್ಸ್ ಬಾಯ್ಲ್ ಮಾಡ್ಲಿಕ್ಕೆ ಇಡುವ, ಮೀಡಿಯಂ ಥರ. ಇದು ಇಲ್ಲಿ ಅಮ್ಮ ನನಗೆ ಕರೆದ್ರು, ಒಂದೆಂತ ಹೂ ತೋರಿಸ್ತಾನಂತೆ. ಯಾವ ಹೂ ಇದು? ಇದು ನಂದಿ ಬಟ್ಟಲ್ ಥರ, ಡಬ್ಬಲ್ ನಂದಿ ಬಟ್ಟಲ್. ಇದು ಚಂದ ಉಂಟು ನೋಡ್ಲಿಕ್ಕೆ, ಗುಲಾಬಿ ಥರನೇ ಫಸ್ಟಿಗೆ, ಮತ್ತೆ ಯೆಲ್ಲೋ ಕಲರ್. ಸ್ವಲ್ಪ ಬಾಡಿದ ನಂತರ ಅದು ಯೆಲ್ಲೋ ಆಗ್ತದೆ ನೋಡಿ. ದೇವರಿಗೆ ಇಡುವ. ಓಕೆ, ನಾನೀಗ ಇಲ್ಲಿ ಮ್ಯಾಗಿ ಮಾಡಲಿಕ್ಕೆ ರೆಡಿ ಆಗಿದ್ದೇನೆ. ಸೊ ಫಸ್ಟ್ ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಅದು ಫ್ರೈ ಆದಮೇಲೆ, ಅಂದರೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಆನಿಯನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ. ಅದು ಒಂದು ಆನಿಯನ್ ಸ್ವಲ್ಪ ಬ್ರೌನ್ ಕಲರ್ ಬರುತ್ತಲ್ವ, ಬ್ರೌನ್ ಕಲರ್ ಬರುವ ತನಕ ಸ್ವಲ್ಪ ನಾವು ಮಿಕ್ಸ್ ಮಾಡಿದರೆ, ಫ್ರೈ ಮಾಡಿದರೆ ಆಯಿತು. ಓಕೆ, ಒಂದು 3 to 4 ಮಿನಿಟ್ಸ್ ಆನಿಯನ್ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ನೆಕ್ಸ್ಟ್ ಇವಾಗ ನಾನು ಟೊಮೆಟೊ ಹಾಗೂ ಬೀನ್ಸ್ ಹಾಕಿ ಮಿಕ್ಸ್ ಮಾಡ್ತೇನೆ. ಇದು ಅಷ್ಟೇ, ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ನಾವು ಬಾಯ್ಲ್ ಮಾಡಲಿಕ್ಕೆ ಇಟ್ಟರೆ ಸಾಕು.
ಓಕೆ, ಇಲ್ಲೀಗ ವೆಜಿಟೇಬಲ್ಸ್ ಬಾಯ್ಲ್ ಆಗಿದೆ. ಈಗ ನಾನು ಮಸಾಲೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಾನು ಏನೆಲ್ಲ ಹಾಕಿದ್ದೀನಿ ಅಂದರೆ, ಒಂದು 14 ರುಪೀಸಿದ್ದು 2 ಮ್ಯಾಗಿ ಅಲ್ವಾ, ಅದರಲ್ಲಿ ಮಸಾಲ ಬರುತ್ತೆ. ಆ 2 ಮಸಾಲ ಹಾಗೂ ಸ್ವಲ್ಪ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಇವಾಗ ನಾನಿಲ್ಲಿ ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ನೀರೆಷ್ಟು ತಗೊಂಡಿದ್ದೀನಿ ಅಂದರೆ 2 ಪ್ಯಾಕೆಟ್ ಮ್ಯಾಗಿ ಅಲ್ವಾ, ಸೊ ಒಂದು ಚಿಕ್ಕ ಲೋಟ ಬರುತ್ತಲ್ವ, ಅದರಲ್ಲಿ ಒಂದು 2.5 ಲೋಟ ನಾನು ನೀರು ತಗೊಂಡು ಮಿಕ್ಸ್ ಮಾಡಿ, ಈಗ ಅದಕ್ಕೆ ನಾನು ಬಾಯ್ಲ್ ಮಾಡ್ಕೊಂಡಿರೋ ಬಟಾಣಿ ಮತ್ತು ಕ್ಯಾರೆಟ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಬಟಾಣಿ ಮತ್ತು ಕ್ಯಾರೆಟ್ ಮಿಕ್ಸ್ ಮಾಡಿ ಆದಮೇಲೆ ಈಗ ಮ್ಯಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಫಸ್ಟ್ ಎಲ್ಲ ಮ್ಯಾಗಿ ಅದು ಹುಡಿ ಹುಡಿ ಆಗಿರಬೇಕು, ಅಂದರೆ ಎಲ್ಲ ಕಡೆ ಮಿಕ್ಸ್ ಆಗಿರಬೇಕು. ನೆಕ್ಸ್ಟ್ ಇದನ್ನು ಒಂದು 5 ಮಿನಿಟ್ಸ್ ನಾವು ಬಾಯ್ಲ್ ಮಾಡಿಡಲಿಕ್ಕೆ ಸಾಕು. ಈಗ ಇದನ್ನು ಮುಚ್ಚಿಡೋಣ, ಒಂದು 5 ಮಿನಿಟ್ಸ್ ಬಿಟ್ಟು ರಿಟರ್ನ್ ಬರೋಣ. ಓಕೆ, ಈಗ ಇಲ್ಲಿ 5 ಮಿನಿಟ್ಸ್ ಆಯಿತು ನಾನು ಬಾಯ್ಲ್ ಮಾಡಲಿಕ್ಕಿಟ್ಟು. ನೀವು ನೋಡ್ತಾ ಇದ್ದೀರಾ ಮ್ಯಾಗಿ ಬಾಯ್ಲ್ ಆಗಿದೆ. ಈಗ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಎಲ್ಲ ಮ್ಯಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು 2 ಮಿನಿಟ್ಸ್ ಇನ್ನೊಂದು ಸಲ ಬಾಯ್ಲ್ ಮಾಡಲಿಕ್ಕಿಟ್ಟು ನೆಕ್ಸ್ಟ್ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಇದ್ದೀರಾ ಇಲ್ಲಿ ಮ್ಯಾಗಿ ಟೇಸ್ಟ್ ಮಾಡಲಿಕ್ಕೆ ರೆಡಿಯಾಗಿದೆ. ಓಕೆ, ನನ್ನ ಮ್ಯಾಗಿ ರೆಡಿಯಾಗಿದೆ. ಫಸ್ಟ್ ಅಮ್ಮನಿಗೆ ಹೋಗಿ ಕೊಡುವ, ಟೇಸ್ಟ್ ಹೇಗಿದೆ ಅಂತ ಕೇಳು ಅಮ್ಮನ ಹತ್ರ. ಅನಿತಾ, ತಗೊಳ್ಳಿ, ಮ್ಯಾಗಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ ನನಗೆ. ಹೇಗಾಗಿದೆ ಹೇಳಿ, ಟೇಸ್ಟ್ ನೋಡಿ. ನನ್ನ ಮ್ಯಾಗಿ ತಿನ್ನಲಿಕ್ಕೆ ಚಿಂಟು ಸಹ ಬಂದಿದೆ. ಒಳ್ಳೆದಾಗಿದಾ? ಒಳ್ಳೆದಾಗಿದೆ. ಮಸಾಲ ನಾನು ಎಂತ ಇಲ್ಲ, ಜಸ್ಟ್ ಮ್ಯಾಗಿ ಮಸಾಲ ಹಾಕಿದಷ್ಟೇ, ಮತ್ತೆ ಚಿಲ್ಲಿ ಪೌಡರ್. ಉಂಟು, ನಾನು ಉಪ್ಪೆ ಹಾಕ್ಲೇ ಇಲ್ಲ. ಉಪ್ಪು ಕರೆಕ್ಟ್ ಉಂಟು. ಅದೇ ಸ್ವಲ್ಪ ಇದು ಖಾರ ಅಂದರೆ ಇದು ಮೆಣಸಿನ ಹುಡಿ ಹಾಕಬಾರ್ದಿತ್ತು, ಖಾಲಿ ಸಾಕಾಗ್ತಿತ್ತು. ಓಕೆ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ 10 ಔಟ್ ಆಫ್ 90? 90? 10 ಔಟ್ ಆಫ್ 90 ಎಂತ? 10 ಕೊಡ್ಬೋದು, ಒಳ್ಳೆದಾಗಿದೆ. ಎಂತ ಗೆಳೆಯರಿ, 10 ಔಟ್ ಆಫ್ 90 ಅಂತ ಯಾರು? ನಾನು 100 ಅಲ್ಲಿ. ಓಕೆ, ಮ್ಯಾಗಿ ಪಾಸ್ ಆಗಿದ್ದೇನೆ. ಈಗ ನಾನು ಟೇಸ್ಟ್ ನೋಡ್ತೇನೆ. ಓಕೆ, ಈಗ ನನ್ನ ಮ್ಯಾಗಿ ಇಲ್ಲಿ ಉಂಟು. ನಾನು ಟೇಸ್ಟ್ ನೋಡ್ತೇನೆ ಹೇಗಿದೆ ಅಂತ. ಫಸ್ಟ್ ಬೈಟ್ ನಂದು. ಚೆಂದ ಮಿಕ್ಸ್ ಮಾಡುವ ಫಸ್ಟ್. ಇದೇನು ಬರ್ತಾನೆ ಈಗ. ಸೂಪರ್ ಆಗಿದೆ ನಿಜ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ನಿಜ ಚೆಂದಾಗಿದೆ. ಆದರೆ ಆನಿಯನ್ ಸ್ವಲ್ಪ ಫ್ರೈ ಆಗಬೇಕಿತ್ತು, ಆಗ ಇನ್ನೂ ಒಳ್ಳೇದಾಗ್ತಿತ್ತು. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಯಾರೆಲ್ಲ ಮ್ಯಾಗಿ ಸಿಂಪಲ್ ಆಗಿ ಮಾಡ್ತೀರಾ ಅವ್ರು ಈ ಥರ ಟ್ರೈ ಮಾಡಿ. ವೆಜಿಟೇಬಲ್ಸ್ ಎಲ್ಲ ಹಾಕಿ ನಿಜವಾಗ್ಲೂ ತುಂಬ ಚೆಂದ ಆಗ್ತದೆ. ಈವ್ನಿಂಗ್ ಟೀ ಟೈಮಲ್ಲಿ ಅಲ್ಲ, ಇದು ಬೆಸ್ಟ್. ಓಕೆ, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ವಾ ಮಾಡಿ. ಬಾಯ್ ಬಾಯ್.